ಎಲ್ಲರಿಗೂ ನಮಸ್ಕಾರ. ತನ್ನ ಪತ್ನಿಯ ಉಂಗುರವನ್ನೇ ಮಾರಿ ಮನೆ ಬಿಟ್ಟು ನರಸಿಂಹರಾಜು ಅವರು ಮುಂದೆ ಹಾಸ್ಯ ಚಕ್ರವರ್ತಿಯಾಗಿ ಬೆಳೆದಿದ್ದು ಹೇಗೆ ಅಂತ ತಿಳ್ಕೊಳ್ಳೋಣ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಬಾಲ ಕಲಾವಿದರಾಗಿ ರಂಗಭೂಮಿ ಪ್ರವೇಶಿಸಿದ ನರಸಿಂಹರಾಜು ಮುಂದೆ ಕನ್ನಡ ಚಿತ್ರರಂಗದ ಖ್ಯಾತ ಹಾಸ್ಯ ನಟನಾಗಿ ಗುರುತಿಸಿಕೊಂಡರು. ತಿಪಟೂರಿನಲ್ಲಿ ಹುಟ್ಟಿ ಬೆಳೆದ ನರಸಿಂಹರಾಜು ಆರಂಭದಲ್ಲಿ ಗುಬ್ಬಿ ಕಂಪನಿ ಸೇರಿದಂತೆ ಕೆಲ ಕಂಪನಿಗಳ ನಾಟಕಗಳಲ್ಲಿ ನಟಿಸುತ್ತಿದ್ದರು. ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ರಾಜ್ಕುಮಾರ್ ಅವರ ಜೊತೆ ನರಸಿಂಹರಾಜು ಅವರು ಸಹ ಚಿತ್ರರಂಗಕ್ಕೆ ಬಂದರು. ನರಸಿಂಹರಾಜು ಅವರು ನಾಟಕಗಳಲ್ಲಿ ನಟಿಸುವುದು ತಂದೆಗೆ ಇಷ್ಟವಿರಲಿಲ್ಲ. ಒಮ್ಮೆ ತಂದೆ ಬೈದಿದ್ದಕ್ಕೆ ಕೋಪಿಸಿಕೊಂಡು ಚಿಕ್ಕಮಗಳೂರಿನಲ್ಲಿ ನಾಟಕ ಮಾಡಲು ಹೊರಟರು. ತಂದೆ ಮೇಲೆ ಮುನಿಸಿಕೊಂಡು ನಾಟಕ ಮಾಡಲು ಹೋದ ನರಸಿಂಹರಾಜು ಅವರು ಮುಂದೆ ಮತ್ತೆ ತಿಪಟೂರಿಗೆ ಹೋಗಲೇ ಇಲ್ಲ. ಚಿಕ್ಕಮಗಳೂರಿಗೆ ಹೋಗಲು ಪತ್ನಿಯ ಕೈಲಿದ್ದ ಉಂಗುರ ಮಾರಿದ್ದರು. ಮುಂದೆ ಕನ್ನಡ ಚಿತ್ರರಂಗ ಪ್ರವೇಶಿಸಿ ಹಾಸ್ಯ ಚಕ್ರವರ್ತಿ ಬಿರುದು ಪಡೆದರು. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಜನ ಹಾಸ್ಯ ಕಲಾವಿದರು ಬಂದು ಹೋಗಿದ್ದಾರೆ. ಆದರೆ ಮೊದಲ ಸ್ಟಾರ್ ಕಾಮಿಡಿಯನ್ ಅನ್ನಿಸಿಕೊಂಡವರು ನರಸಿಂಹರಾಜು ಅವರು. ಡಾಕ್ಟರ್ ರಾಜ್ಕುಮಾರ್ ಕೂಡ ಹಾಸ್ಯ ಚಕ್ರವರ್ತಿಯ ಅಭಿಮಾನಿಯಾಗಿದ್ದರು. ಡಾಕ್ಟರ್ ರಾಜ್ಕುಮಾರ್ ಹಾಗೆ ನರಸಿಂಹರಾಜು ಅವರ ಜೋಡಿ ಕನ್ನಡ ಸಿನಿಮಾಗಳಲ್ಲಿ ಮೂಡಿ ಮಾಡಿತ್ತು. 250ಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅವರು ನಟಿಸಿ ಗೆದ್ದಿದ್ದರು. ಹಲವರಿಗೆ ಚಿತ್ರರಂಗದಲ್ಲಿ ಗಾಡ್ ಫಾದರ್ ಆಗಿದ್ದರು. ಡಾಕ್ಟರ್ ರಾಜ್ಕುಮಾರ್ ಜೊತೆ ಬಹಳ ಆತ್ಮೀಯ ಒಡನಾಟ ಹೊಂದಿದ್ದ ನರಸಿಂಹರಾಜು ಅವರು ಒಮ್ಮೆ ಮುನಿಸಿಕೊಂಡಿದ್ದು ಇದೆ. ಕನ್ನಡದ ಚಾರ್ಲಿ ಚಾಪ್ಲಿನ್ ಎಂದು ಹೆಸರಾಗಿದ್ದರು. ಬೇಡರ ಕಣ್ಣಪ್ಪ ಬಳಿಕ ರಾಣಿ ಹೊನ್ನಮ್ಮ, ರಣಧೀರ ಕಂಠೀರವ, ಜೇನುಗೂಡು, ವೀರಕೇಸರಿ, ಗೋವಾದಲ್ಲಿ CID 999, ಕುಲಗೌರವ, ಕಸ್ತೂರಿ ನಿವಾಸ, ಶರಪಂಜರ ಹೀಗೆ ಹಲವು ಸಿನಿಮಾಗಳಲ್ಲಿ ನಟಿಸಿ ನರಸಿಂಹರಾಜು ಪ್ರೇಕ್ಷಕರನ್ನು ರಂಜಿಸಿದ್ದರು. ನರಸಿಂಹರಾಜು ಕ್ರೇಜ್ ಹೇಗಿತ್ತು ಅಂದ್ರೆ ಕನ್ನಡದಲ್ಲಿ ಬಹಳ ಬೇಗ 100 ಸಿನಿಮಾದಲ್ಲಿ ನಟಿಸಿದ ಸಾಧನೆ ಮಾಡಿದ್ದರು. ಇನ್ನು ಚೆನ್ನೈನಲ್ಲಿ ಅವತ್ತಿನ ಕಾಲಕ್ಕೆ ಮನೆ ಕಟ್ಟಿಸಿದ್ದರು. ಮೊದಲು ಮನೆಗೆ ಫೋನ್ ಸಂಪರ್ಕ ಪಡೆದವರು ನರಸಿಂಹರಾಜು ಅವರೇ. ಮೊದಲು ಟ್ಯಾಕ್ಸ್ ಕಟ್ಟಿದ ಕನ್ನಡದ ನಟ ಕೂಡ ಅವರು. ಹೀಗೆ ಸಾಕಷ್ಟು ಮೊದಲುಗಳಿಗೆ ನರಸಿಂಹರಾಜು ಅವರು ನಾಂದಿ ಹಾಡಿದ್ದಾರೆ. ಉಬ್ಬು ಹಲ್ಲು, ಸಣಕಲು ದೇಹದ ನರಸಿಂಹರಾಜು ಅವರು ತಮ್ಮ ನ್ಯೂನ್ಯತೆಗಳನ್ನೇ ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಪ್ರೇಕ್ಷಕರನ್ನು ನಗಿಸುತ್ತಿದ್ದರು. ನಾಟಕಗಳಲ್ಲಿ ಹಾಸ್ಯ ಪಾತ್ರಗಳನ್ನು ಮಾಡುತ್ತಿದ್ದವರು ಮುಂದೆ ಸಿನಿಮಾಗಳಲ್ಲಿ ಅದನ್ನು ಮುಂದುವರೆಸಿದರು. ಅವರ ತಂದೆ ರೀತಿಯಲ್ಲಿಯೇ ನರಸಿಂಹರಾಜು ಅವರು ಕೂಡ ಕೋಪಿಷ್ಠರಾಗಿದ್ದರು. ಹಾಗಾಗಿ ಕೆಲವರ ಜೊತೆ ಭಿನ್ನಾಭಿಪ್ರಾಯಗಳು ಏರ್ಪಟ್ಟಿತ್ತು. ಮೊದಲಿಗೆ ನಾಟಕ ಅಂದರೆ ಪೌರಾಣಿಕ, ಐತಿಹಾಸಿಕ ಕಥೆಗಳು ಇರುತ್ತಿದ್ದವು. ಮುಂದೆ ಸಿನಿಮಾಗಳಲ್ಲಿ ಕೂಡ ಅದೇ ಕತೆ ಇರುತ್ತಿತ್ತು. ಪೌರಾಣಿಕ ನಾಟಕಗಳಲ್ಲಿ ಹೆಚ್ಚು ನಟಿಸಿದ್ದ ನರಸಿಂಹರಾಜು ಮುಂದೆ ಸಾಮಾಜಿಕ ಕಥಾಹಂದರದ ಸಿನಿಮಾಗಳಲ್ಲಿ ನಟಿಸಿ ಮೋಡಿ ಮಾಡಿದರು. ತಮ್ಮ ಕಾಮಿಡಿ ಟೈಮಿಂಗ್ನಿಂದ ಪ್ರೇಕ್ಷಕರು ಹೊಟ್ಟೆ ಹುಣ್ಣಾಗುವಂತೆ ನಗಿಸುತ್ತಿದ್ದರು. ಹಿರಿಯ ಮಗ ಶ್ರೀಕಾಂತ್ ಅಂದರೆ ನರಸಿಂಹರಾಜು ಅವರಿಗೆ ಬಹಳ ಅಕ್ಕರೆ. ಆದರೆ ಶ್ರೀಕಾಂತ್ ರಸ್ತೆ ಅಪಘಾತದಲ್ಲಿ ತೀರಿಕೊಂಡಿದ್ದರು. ಮಗನ ಸಾವಿನ ನೋವಿನಿಂದ ನರಸಿಂಹರಾಜು ಅವರು ಹೊರಗೆ ಬರಲೇ ಇಲ್ಲ. ಮಗ ಅಗಲಿದ 8 ವರ್ಷಗಳ ಬಳಿಕ 1979 ಜುಲೈ 20 ಮುಂಜಾನೆ 4:30 ಸುಮಾರಿಗೆ ತೀವ್ರ ಹೃದಯಾಘಾತದಿಂದ ನರಸಿಂಹರಾಜು ಕೊನೆಯುಸಿರೆಳೆದಿದ್ದರು. ಆಗ ಅವರಿಗೆ 55 ವರ್ಷ ವಯಸ್ಸಾಗಿತ್ತು. ಮಗನ ಮೇಲೆ ಅತಿಯಾದ ಪ್ರೀತಿಯನ್ನೇ ಹೊಂದಿದ್ದರು. ಒಮ್ಮೆ ತನ್ನ ಮಗ ಕೈ ಸುಟ್ಟುಕೊಂಡಾಗ ಬಹಳಷ್ಟು ನೊಂದಿದ್ದರು. ನರಸಿಂಹರಾಜು ಅವರು ಕೇವಲ 4 ವರ್ಷಗಳ ಮಗು ಇದ್ದಾಗ ರಂಗಪ್ರವೇಶವನ್ನು ಮಾಡಿದರು. ಇವರು ನಟಿಸಿದ ಚಲನಚಿತ್ರಗಳ ಹೆಸರುಗಳು: ಬೇಡರ ಕಣ್ಣಪ್ಪ, ಸಹೋದರಿ, ಶಿವಭಕ್ತ ಮಾರ್ಕಂಡೇಯ, ಹರಿಭಕ್ತ, ರೇಣುಕಾ ಮಹಾತ್ಮೆ, ಭಕ್ತ ಪ್ರಹ್ಲಾದ, ಪ್ರಭುಲಿಂಗ ಲೀಲಾ, ನಳದಮಯಂತಿ, ಸ್ಕೂಲ್ ಮಾಸ್ಟರ್, ಜಗಜ್ಯೋತಿ ಬಸವೇಶ್ವರ, ಧರ್ಮನಿಲಯ, ರಾಣಿ ಚೆನ್ನಮ್ಮ, ಮಕ್ಕಳ ರಾಜ್ಯ, ರಣಧೀರ ಕಂಠೀರವ, ಕೈವಾರ ಮಹಾತ್ಮೆ, ನಾಗರಾಜ, ಕಿತ್ತೂರು ಚೆನ್ನಮ್ಮ, ವಿಜಯನಗರ ವೀರಪುತ್ರ, ವಿಧಿವಿಲಾಸ, ಸ್ವರ್ಣಗೌರಿ, ಗಾಳಿಗೋಪುರ, ಭೂದಾನ, ರತ್ನಮಂಜರಿ, ಸತಿಶಕ್ತಿ, ನಂದಾದೀಪ, ಜೇನುಗೂಡು, ವೀರಕೇಸರಿ, ಸಾಕು ಮಗಳು, ಜೀವನ ತರಂಗ, ವಾಲ್ಮೀಕಿ, ಮಲ್ಲಿ ಮದುವೆ, ಚಂದ್ರಕುಮಾರ, ಅಮರಶಿಲ್ಪಿ ಜಕಣಾಚಾರಿ, ಶಿವರಾತ್ರಿ ಮಹಾತ್ಮೆ, ಪ್ರತಿಜ್ಞೆ, ನವಜೀವನ, ಚಂದ್ರಹಾಸ, ವಾತ್ಸಲ್ಯ, ಮಿಸ್ ಲೀಲಾವತಿ, ತಂದೆ ಕರ್ತವ್ಯ, ಸತ್ಯ ಹರಿಶ್ಚಂದ್ರ, ಪಾತಾಳ ಮೋಹಿನಿ, ಬಾಲರಾಜನ ಕತೆ, ಶ್ರೀ ಕನಿಕಾ ಪರಮೇಶ್ವರಿ ಕತೆ, ತೂಗುದೀಪ, ಮನಸ್ಸಿದ್ದರೆ ಮಾರ್ಗ, ರಾಜಶೇಖರ, ಭಕ್ತ ಕನಕದಾಸರು, ಬಂಗಾರದ ಹೂವು, ದೇವರ ಗೆದ್ದ ಮಾನವ, ಇಮ್ಮಡಿ ಪುಲಕೇಶಿ, ಗಂಗೆಗೌರಿ, ನಕ್ಕರೆ ಅದೇ ಸ್ವರ್ಗ, ಲಗ್ನ ಪತ್ರಿಕೆ, ಕತ್ತಲ ವ್ಯಾಪಾರ, ಮನಸ್ಸಾಕ್ಷಿ, ಸಿಂಹ ಸ್ವಪ್ನ, ಜೇಡರಬಲೆ, ಗೋವಾದಲ್ಲಿ CID 999, ಗಾಂಧಿನಗರ, ಬೆಂಗಳೂರು ಮೇಲ್, ರೌಡಿ ರಂಗಣ್ಣ, ಅಮ್ಮ, ಬಲೆ ಬಸವ, ಹಾಡಿನ ರಹಸ್ಯ, 2 ಮುಖ, ಭೂಪತಿ ರಂಗ, ಹಸಿರು ತೋರಣ, ಲಕ್ಷ್ಮೀ ಸರಸ್ವತಿ, ಶ್ರೀಕೃಷ್ಣ ದೇವರಾಯ, ರಂಗಮಹಲ್ ರಹಸ್ಯ, ಕುಲಗೌರವ, ಕಸ್ತೂರಿ ನಿವಾಸ,
ಅನುಗ್ರಹ ಮಾಲತಿ ಮಾಧವ, ಜಾತಕ ರತ್ನ ಗುಂಡಾ ಜೋಯಿಸಿ, ಪ್ರತಿದ್ವಾರ ಶರಪಂಜರ, ಯಾವ ಜನ್ಮದ ಮೈತ್ರಿ ನಾರಿ ಮುನಿದರೆ ಮಾರಿ, ಗಂಧದ ಗುಡಿ ದೇವರು ಕೊಟ್ಟ ತಂಗಿ, 1 ರೂಪಾಯಿ 2 ಗುಣ, ಪ್ರೊಫೆಸರ್ ಹುಚ್ಚುರಾಯ್, ಆಶೀರ್ವಾದ ಅಪರಾಧಿ ಲಕ್ಷ್ಮೀ ನಿವಾಸ, ಎಲ್ಲಾ ಹಣಕ್ಕಾಗಿ, ಮಾತು ತಪ್ಪದ ಮಗ, ವಸಂತ ಲಕ್ಷ್ಮಿ ಕಿಲಾಡಿ ಕಿಟ್ಟಿ, ಸ್ನೇಹ ಸೇಡು, ಪ್ರೀತಿ ಮಾಡು ತಮಾಷೆ ನೋಡು, ಅಸಾಧ್ಯ ಅಳಿಯ, ಇನ್ನೂ ಹಲವು ಚಿತ್ರಗಳಲ್ಲಿ ನಟಿಸಿದ್ದಾರೆ. ಇವರ ಮಗಳು ಸುಧಾ ನರಸಿಂಹರಾಜು ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ ಹಾಗೂ ಕಿರಿಯ ತೆರೆಯಲ್ಲೂ ನಟನೆ ಮಾಡುತ್ತಿದ್ದಾರೆ. ಹಾಸ್ಯ ರತ್ನ ಪ್ರಶಸ್ತಿ ಕೂಡ ಪಡೆದಿದ್ದರು. 1954ರಲ್ಲಿ ಜನನ. ಹಾಸ್ಯ ಚಕ್ರವರ್ತಿ ಎಂದೇ ಕರೆಯುತ್ತಿದ್ದರು. ಖ್ಯಾತ ಹಾಸ್ಯ ಕಲಾವಿದ ನರಸಿಂಹರಾಜು ಅವರ ಬಗ್ಗೆ ಇಷ್ಟು ಮಾಹಿತಿಗಳನ್ನು ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಮಾಹಿತಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.